ಆಮೇಲೆ ಭೂಕಂಪ ಆಗಿತ್ತು. ಭೂಕಂಪ ಆದ್ರೆ ಎಲ್ಲ ಎಷ್ಟೋ ಮನೆಗಳು ಬಿದ್ದೋಗಿದೆ. ಇದೇನು ಇದಾಗಿಲ್ಲ. ಇದ್ರ ಕೆಳಗಡೆ ಪಾಯದವರು ಕೂಡ ಕಮಾನುಗಳವ. ಅದಕ್ಕಾಗಿ ಅಷ್ಟೋ ಕೋಟೆ ಕಟ್ಟಿದ ಉಕ್ಕಿನ ಕೋಟೆ ಅಂತಾರಲ್ಲ, ಚಿತ್ರದುರ್ಗದ ಕಲ್ಲಿನ ಕೋಟೆ. ಹಂಗ ಕಲ್ಲಿನ ಕೋಟೆ ಇದು ಉಕ್ಕಿನ ಕೋಟೆ ಇದ್ದಂಗ ಇದು. ಅದಕ್ಕಾಗಿ ಬೆಳ್ಳಿಲ್ಲ ಸರ್, ಪನ್ನನು ಹೆಚ್ಚವ. ಮತ್ತೆ ಪಾಯದಾಗ ಕೂಡ ಕರಿಕಲ್ಲಿಗಳಿಂದ ಈ ಚಿಡಿಗಳ ನಿರ್ಮಾಣ ಮಾಡಿದಾರೆ ಅವರು ಕೂಡ. ಯಾಕಂದ್ರೆ ಈ ಕಲ್ಲಿಗಳಿಗೆ ಅಂದ್ರೆ ಆಯುಷ್ಯ ಹೆಚ್ಚಿಗಿದ್ಗ, ಅದಕ್ಕೋಸ್ಕರ ವಿಶೇಷವಾಗಿ ಕಾಳಜಿ ವಹಿಸಿ ವಿಶೇಷವಾಗಿ ಅವ್ರು ಕಾಯಿಸಪಟ್ಟು ಇಂಥ ಕಲ್ಲುಗಳ ತರಿಸಿ ಎಲ್ಲನೂ ಕೂಡ ಕಸಕಸಿ ಹಾಕಿ ಹೊರಿಸಿ ಎಲ್ಲನೂ ಕೂಡ ಈ ಮನೆ ನಿರ್ಮಾಣ ಮಾಡಿದ್ದಾರೆ. ಇವು ಗಾಡಿನೂ ಕೂಡ ಪನ್ನದಾಗ ಆಗ್ತಕ್ಕಂಥದ್ದು. ಇವು 4 ಫೀಟ್ ಬಾಡಿ ತೊಗೊಂಡು ನೋಡಿ ಒಂದೊಂದು ಮನುಷ್ಯ ಮುಕ್ಕೊಂಡು ಕಾಟಿನ ಸೈಜ್ ಸರ್. ಕಂಪ್ಲೀಟ್ ಎಲ್ಲ ಅವಾಗಿಂದ ಅದಲ್ರಿ. ಹಾಂ ರೀ. ಇವ್ರು ಮತ್ತೆ ಇವರು ಈಗ ಮುಂದೆ ಇವರು ಗಾಡಿಗಳವೇ ಸರ. ಈ ಛಾವಣಿ ಇತ್ತಲ್ಲ, ಈ ಉರಿ ಹಚ್ಚಿದ್ರಿಂದಪ್ಪ ಅಂದ್ರೆ ಇವೆಲ್ಲ ಕಲ್ಲುಗಳು ಒಡೆದು ಹೋಗಿವಲ್ಲ, ಒಡೆದು ಹೋದ್ರಿಂದ ಇವ್ರು ಪುನಃ ಇವ್ರ ಕೈ ಮ್ಯಾಗ ಏನು ಮಾಡ್ರಿ ಎಲ್ಲಪ್ಪ ಅಂದ್ರೆ ಪ್ಲಾಸ್ಟರ್ ಮಾಡಿದಾರೆ ಅಂತ ತಿಳ್ಕೊರಲ್ಲ. ಹಾಂ, ಇವು ಈ ಒಳಗಿದ್ದು ಬಂದು ಒಳಗೆ ಇಕ್ಕಬೇಕು, ಒಳಗೆ ಇಟ್ಟಪ್ಪ ಅಂದ್ರೆ ಕೆಳಗೆಲ್ಲ ನಿಂದಿರ್ತಾರಲ್ಲ ಜನ, ದನ್ಮ ಹುರಿದಾಕ್ಬೇಕು. ಅದಕ್ಕಾಗಿ ತೂತುಗಳು ಬಿಟ್ಟಿದಾರೆಲ್ಲ ಹೇಳಿ. ಹೇಳ್ರಿ ಸರ್. ಆಯ್ತಾರ ಹೇಳ್ತಾರಲ್ಲ. ಹಾಂ, ಪ್ಲಾಸ್ಟರ್ ಮಾಡ್ಯಾರಲ್ಲ ಜರ. ಹಾಂ, ಒಳಗೆ ನೀರು ಹೋಯ್ತವಲ್ಲ, ನೀರು ಹಿಡಿದು ಗಾಡಿ ದುರ್ಬಲ ಆಯ್ತು ಅಂತ ಹೇಳಿ ಮತ್ತೆ ಇವರೆಲ್ಲ ಮತ್ತೆ ಇದ್ರ ಮೇಲೆ ಏನು ಬಿ ಯಾಕೆ ಹಾಕ್ಸಿಲ್ಲ ಸರ್? ಇದು ಭಾಳ ಖರ್ಚಿಲ್ಲ ಸರ್. ಇಷ್ಟೆಲ್ಲ 10 ಕೋಟಿ ಮಾಡ್ಬೇಕಾಯ್ತಂದ್ರೆ ಮಾಡ್ಬೇಕಾದ್ರೆ ಇದೇನು ಖರ್ಚು ಮಾಮೂಲಿ ಅಂತ್ರಿ. ಅವೆಲ್ಲ ಓಲ್ ಅದಕ್ಕಾಗಿ ಬಿಟ್ಟಿದ್ರಿ ಅವು ಸರ್. ಅವು ಮೌರಿ ಮಳೆ ಬಿದ್ದರೆ ನೀರು ಹೋಗ್ಬೇಕಲ್ಲ ಹೊರಗ, ನೀರು ಎಲ್ಲ ಮಾಡಿ ಅವಾಗಿನ ಸೇಮ್ ಕನ್ಸ್ಟ್ರಕ್ಷನ್ಗೆ ನೀವು ಓನ್ಲಿ ಪ್ಲಾಸ್ಟರ್ ಎಲ್ಲ ಪ್ರತಿಯೊಂದು ಕಮಾನ್ ಮಾಡಿದಾರೆ ನೋಡ್ರಿ. ಎಲ್ಲಕ್ಕ ಸುಂದರ ಕಾಣಿಸ್ತಾ ಸರ್ ಕಮಾನು. ಇವು ಬೇರೆ ಕಲ್ ಸುಂದರ ಕಾಣಿಸಲ್ಲ ಅದು. ಹಾ, ಎಲ್ಲ ಸಣ್ಣ ಸಣ್ಣ ಕಿಟಕಿಗಳು ಸೈತಪ್ಪ ಅಂದ್ರೆ ಇದೆಲ್ಲ ಕಮಾನ್ ಮಾಡಿದಾರೆ ನೋಡ್ರಿ ಇವೆಲ್ಲ. ಈಗ ಹೆಂಗೆ ಇದಕ್ಕೆ ಆಯುಷ್ಯನೇ ಹೆಚ್ಚಿರ್ತದೆ ಸರ್. ಇದಕ್ಕೆ ಯಾವ್ದು ಗಾಡಿ ಆಗಲಿರ್ತಲ್ಲ ಅದು ಭೂಕಂಪ ಏನಪ್ಪ ಅಂತಂದ್ರೆ ಅದು ಬೀಳಂಗಿಲ್ಲ, ಅದು ತಾಳ್ತು. ಇಲ್ಲಿ ಹೊರಗಡೆ ಊರು ಹೊರಗಡೆ ಆಲ್ಮರ ಇದ್ದು, ಆಲ್ಮರ ಮರದ ಮ್ಯಾಗ ಅವರೆಲ್ಲರೂ ಕೂಡ ರಜಾಕಾರರು ಹೊರಗೆ ಹಾಕೊಂಡು ಕುಂತು ಅಲ್ಲಿಂದ ಬಂದು ಕಟ್ಟಿ ಇಲ್ಲಿ ಮ್ಯಾಗಿನ ಜನ ನಿಂತಿತ್ತಲ್ಲ, ಇಲ್ಲಿ ಇವು ಹೊಡಿಬೇಕಂತ ಹೇಳಿ ಹೊಡಿತಾರೆ. ಇಲ್ಲಿ ಬಿ ಇಬ್ಬರು ಪರಾಕ್ರಮ ಬೀಳ ಅಂತ ಹೇಳ್ತಾರ, ನಾಗಪ್ಪ ಹಳೆಂಬೆರೆ ಮತ್ತು ಕಾಶಿಪ್ಪ ಬಾಲ್ಕೆ ಅಂತೇಳಿ. ಅವ್ರು ಇಲ್ಲಿಂದಪ್ಪ ಅಂತಂದ್ರೆ ಅವ್ರಿಗೆ ನಿಶಾನೆ ಕಟ್ಟಿ ಹೊಡಿತಿರು. ಕೊನೆಗೆ ಅವು ಕಾಶಿಪ್ಪ ಬಾಲ್ಕೆ ಭಾಳ ಪರಾಕ್ರಮ ಇದೆ ಸರ್ ಅವ. ಹೀಗಾಗಿ ಹೊಡೆದ ನಂತರ ಬಂದೂಕದ ಗೋಲಿ ಅಂತಕ್ಕಂಥ ಅವ್ರು ನಳಿದಾಗ ಹೋದ ನಂತರ ಅದು ನಳಿ ಸ್ಫೋಟ ಆಯ್ತು, ಹೊಡೆದೋಯ್ತು, ಕೈದಾಗ ಹುಚ್ಚು ಹೋಯ್ತು ಅಂತ ಹೇಳ್ತಾರೆ. ಹೀಗಾಗಪ್ಪ ಅಂದ್ರೆ ಇದು ಹುಚ್ಚು ಹೋಯ್ತು ಅಂತ ಹೇಳ್ಕೊಳ್ಳಿ ಅವರು ಶಿವಲ್ಕಾದ್ರಿಗೆ ಹೋಸ್ತಾರ ದಿನ ಅಂತ ಹೇಳಿ ಹಿಡಿದು ನಾವು ಸೋತೇವೆ ಅಂತ ಹೇಳಿ ಹೋಗ್ಬಿಡ್ತಾರೆ ಅವೆಲ್ಲರೂ ಕೂಡ. ಹೀಗಾಗಿ ಬಹಳಷ್ಟು ಪರಾಕ್ರಮಿಗಳು ನಮ್ಮ ಊರಾಗೆಲ್ಲರೂ ಕೂಡ ಆವಾಗಿಂದ ಹತಿಯಾರಷ್ಟು ಒಂದೊಂದೇ ಹೊಡಿಬೇಕು, ಮತ್ತು ಅದ್ರಾಗ ಮದ್ದು ಬಂದು ಹಾಕಬೇಕು, ಮತ್ತು ಒಂದೊಂದು ಹೊಡಿಬೇಕು, ಹೀಗೆ ಒಂದೊಂದೇ ಹೊಡಿತಕ್ಕಂಥ ಒಂದು ವ್ಯವಸ್ಥೆ ಆವಾಗ ಕಾಲದ ಹಿಂದಿನ ಕಾಲದಾಗ ಇತ್ತು ಸರ್. ಎಲ್ಲ ಇದು ಪೂರಾ ಅವ್ರದ್ರಿ ಎಲ್ಲ ಏರಿಯಾ ಕಂಪ್ಲೀಟ್. ಇಲ್ಲ ಅದು ಈ ಬಿದ್ದಿ ಬಂದಿದೆ ನೋಡಿ, ಇದು ಈ ಬಿದ್ದಿದ್ರೆ ಇದೆಲ್ಲ ಕೂಡ ಅಲ್ಲಿ ಮುಂದೆ ಬಿಲ್ಡಿಂಗ್ ಅದನ್ನು ಕೂಡ ಡುಬ್ಳಿ ಮನೆಯೇ ಬರ್ತದೆ ಸರ್ ಅದು. ಹಾಂ, ಅವರು ಯಾವ ಇಸ್ವಿದಾಗ ಸರಿ ಹೋದ್ರಿ ತೀರ್ಕೊಂಡ್ರು? 1966 ಡಿಸೆಂಬರ್ ತಿಂಗಳಲ್ಲಿ. ನಿಮ್ಮೊಂದು ಹೇಳಕ್ಕೆ ಬರ್ತಿದಲ್ಲ, ಆವಾಗ ನಿಜಾಮ್ ಸಂಸ್ಥಾನದಿಂದಪ್ಪ ಅಂತ ಒಬ್ಬ ದಿವಾನಿ ಕಳಿಸ್ಕೊಟ್ರು ಅಲ್ಲಿ ದೆಹಲಿಗೆ. ಅಲ್ಲಿ ಸರ್ದಾರ್ ಪಟೇಲ್ ಇದ್ದರು, ರಾಜೇಂದ್ರ ಪ್ರಸಾದ್ ಇದ್ದರು, ಅಂಥವರೆಲ್ಲನೂ ಕೂಡ ನಮ್ಮ ಅಂಬೇಡ್ಕರ್ ಇದ್ದರು. ಈ ರಾಷ್ಟ್ರೀಯ ನಾಯಕರ ಮುಂದೆಲ್ಲನೂ ಕೂಡ ಸರ್ದಾರ್ ಪಟೇಲ್ ಕೇಳಿದ್ರು, ನೀನು ಯಾಕಪ್ಪ ಅಂತಂದ್ರೆ ಎಲ್ಲರೂ ಕೂಡ ಅತ್ಯಾಚಾರ ಅನ್ಯಾಯ ದಬ್ಬಾಳಿಕೆ ಮಾಡ್ತಾ ಇದ್ದಿ, ನೀ ನಮ್ಮ ಭಾರತದಾಗ ಇಲ್ಲಿ ಇರ್ಬೇಕಂತಂದಾಗ ಅವ ಹೇಳ್ದ ಖಡಾಖಡಿ ಖಂಡಿತ ಹೇಳ್ದ, ನಾ ಈ ಭಾರತದಾಗ ಇರಂಗಿಲ್ಲ, ಪಾಕಿಸ್ತಾನಕ್ಕೆ ಹೋಯ್ತೇವೆ, ಈಗಾಗಲೇ ನಿರ್ಧಾರ ಮಾಡಿದೆವು. ಅಕಸ್ಮಾತ್ತಾಗಿ ನೀವು ಒಂದು ವೇಳೆ ಸೈನ್ಯ ಕಳ್ಸಿಕೊಟ್ರೆ ಈ ನಿಜಾಮ ಸಂಸ್ಥಾನ ಇರ್ತಕ್ಕಂಥ 2 ಕೋಟಿ ಹಿಂದೂಗಳೆಲ್ಲ ನೀವು ಭಾಷಣ ನೋಡ್ಲಿಕ್ಕೆ ಬರ್ಬೇಕಂತ ಧಮಕಿ ಹಾಕ್ಬಿಟ್ಟ, ಧಮಕಿ. ಹೀಗಾಗಿ ಅವರು ಸರ್ದಾರ್ ಪಟೇಲ್ರು ದೇಶಭಕ್ತರು ಇದ್ದರು, ಅವರು ದೂರದೃಷ್ಟಿನೂ ಇತ್ತು. ಹೀಗಾಗಿ ಅವ್ರು ತಡ ಮಾಡಲಿಲ್ಲ, ಅವರು ಇವನಿಗೆ ಪಾಠ ಕಲಿಸ್ಬೇಕಂತ ಹೇಳಿ ಅಲ್ಲಿ ಜನರಲ್ ಚೌಧರಿ ಅಂತೇಳಿ ಒಪ್ಪ ಅಂತಂದ್ರೆ ಅವರೊಪ್ಪ ಅಂತಂದ್ರೆ ಸೇನಾ ಪ್ರಮುಖರು ಇದ್ರು, ಅವರೆಲ್ಲ ಕೂಡ ಆರ್ಮಿ ಚೀಫ್ ಕಮಾಂಡರ್ ಇದ್ದರು. ಹೀಗಾಗಿ ಅವರಿಗೆ ಆದೇಶ ಮಾಡಿದ್ರು ಸೆಪ್ಟೆಂಬರ್ 13, 1948 ಆದೇಶ ಮಾಡಿದ್ರು. 8 ದಿಕ್ಕುಗಳಿಂದಪ್ಪ ನಿಜಾಮ ಸಂಸ್ಥಾನವನ್ನು ಮುತ್ತಿಗೆ ಹಾಕಿದ್ರು, 8 ದಿಕ್ಕುಗಳಿಂದ. ಹೀಗೆ ಹಾಕಿ ಎಲ್ಲನೂ ಕೂಡ ಇಲ್ಲಿಂದ ನಮ್ಮ ಸೈನ್ಯತ ಹುಮ್ನಾದು, ಈಗ ರಾಜೇಶ್ವರು ಬಾಗ್ಲಾ ಕಡೆಯಿಂದಪ್ಪ ಅಂತ ಇಲ್ಲಿ ನಡೆದ್ರಿಗೆ ಹೋಗಿತ್ತು ಸರ್. ಅಲ್ಲಿ ಭೀ ಒಂದು ಆಡಳಿತ ಇತ್ತು.
ಹೀಗೆ ಒಂದು ತುಕಡಿ ಈ ಕಡೆ ಬಂದಾಗ ಇಲ್ಲಿ ಎಷ್ಟೋಪ್ಪ ಅಂದ್ರೆ ರಾಜೇಶ್ವರದಾಗ ಬಂಗ್ಲಾ ಮ್ಯಾಗ ಮುಸಲ್ಮಾನ ವಿರೋಧ ಮಾಡ್ತಾ ಇದ್ರು, ಫೂಲ್ ಕಟ್ತಿದ್ರಂತೆಲ್ಲ ಬರುವಾಗ ಮಿಲಿಟರಿ ಗಾಡಿ ಹೊಂಟಾವ ಅಂತೇಳಿ. ಆವಾಗ ಅಲ್ಲಿರ್ತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ಹಿಂದೂಗಳಪ್ಪ ಅಂದ್ರೆ ಬಡ್ಗೆ ತೊಗೊಂಡಪ್ಪ ಅಂದ್ರೆ ಮುಸಲ್ಮಾನರಿಗೆ ಹೊಡ್ಲಿಕ್ಕೆ ಶುರು ಮಾಡಿದ್ಮ್ಯಾಗ ಓಡೋದು. ಇವರು ಮಿಲಿಟ್ರಿಗೆ ಇವರಿಗೆಪ್ಪ ಅಂದ್ರೆ ಹೆಗಲಿಗೆ ಕೊಟ್ಟು ಇವರು ಸಹಾಯ ಮಾಡಿದ್ರು ಅವರೆಲ್ಲ. ಹೀಗಾಗಿ ಸಂಪೂರ್ಣ ಸೈನ್ಯ ತಕ್ಕಂಥದ್ದು ಎಲ್ಲಿ ನಡೆದ್ರಕ್ಕೆ ಹೋಯ್ತು. ನಡೆದ್ರೆ ಕೋಟೆಯೊಳಗೆಲ್ಲ ಕೂಡ ಅವ್ರ ಸೈನಿಕರು, ಕೋಟೆ ಹೊರಗೆ ನಮಗೆಲ್ಲ ಕೂಡ ಎಲ್ಲ ನೀವು ನಮ್ಮ ಸೈನಿಕರಿದ್ದರು, ಒಳಗೆ ಅವ್ರ ಸೈನಿಕರು ಹೇಗೆ ಮುತ್ತಿಗೆ ಮಾಡ್ಬೇಕು ಅಂತ ಹೇಳಿ ಭಾಳಪ್ಪ ಅಂದ್ರೆ ಜಯಂತ್ ಚೌಧರಿ ತನ್ನ ಬುದ್ಧಿ ಓಡಿಸ್ಕೊಂಡು ಏನು ಮಾಡಿದ್ರಪ್ಪ ಅಂತಂದ್ರೆ ಸುತ್ತಮುತ್ತಲು ಆ ಕಂದಕದಾಗ ರಾತ್ರಿ ಸಮಯದಲ್ಲಿ ಕತ್ತಿಗಳಿಗೆಪ್ಪ ಅಂದ್ರೆ ಬ್ಯಾಟ್ರಿ ಕಟ್ಟಿ ಓಡಿಸ್ಲಿಕ್ಕೆ ಶುರು ಮಾಡಿದಂತ. ಅವಾಗ ಮುಸಲ್ಮಾನರ ಬಂದೂಕ ಹೋಲಿ ಹೊಡಿ ಒಟ್ಟು ಖಾಲಿ ಹೋದು. ಖಾಲಿ ಆವಾಗ ಗೊತ್ತಾಯ್ತು. ಆವಾಗಪ್ಪ ಅಂತಂದ್ರೆ ಎಲ್ಲನೂ ಕೂಡ ಒಂದು ಹೆಲಿಕಾಪ್ಟರ್ ಮುಖಾಂತರವಾಗಿ ಸೈನಿಕ ತೆಗೆದುಕೊಂಡು ಪೂರ ನಡೆದ್ರು ಕೋಟೆ ಒಳಗೆ ಇಳಿಬಿಟ್ರು. ಏನು ಬೆಳೆದಪ್ಪ ಅಂದ್ರೆ ರಜಾಕರಿಗಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಹೊಡ್ತಿ ಮಾಡಿ ಎಲ್ಲನೂ ಕೂಡ ದರಸ್ತಿಗಿರಿ ಮಾಡಿದ್ರು. ಲಕ್ಷಾಂತರ ರಜಾಕಾರಿಗಪ್ಪ ದಸ್ತಗಿರಿ ಮಾಡಿದ್ರು. ಒಲೆನೂ ಕೂಡ ಅಷ್ಟೇ ಮಾಡಿದರು. ಹೀಗಾಗಿ 8 ದಿಕ್ಕೆಗಳಿಂದಲೂ ಕೂಡ ಆವಾಗ ಅವರಿಗೆ ನಿಜಾಮ ನ್ಯೂಸ್ ಮುಟ್ಟಿಸಿದ್ರು, ನಾವು ಶರಣಾಗತರಾಗಿದ್ದೆವು, ಅವ್ರದಪ್ಪ ಅಂದ್ರೆ ಭಾರತೀಯ ಸೈನ್ಯ ಮೇಲಾಗ್ಯದ, ಅವ್ರ ಕೈ ಮೇಲಾಗ್ಯದ, ಅವ್ರು ಗೆದ್ದಿದ್ದಾರೆ, ನಾವು ಸೋತಿದ್ದೇವೆ ಅಂತ ಕೂಡಲೇ ಅನಿವಾರ್ಯವಾಗಿ ಮನಸ್ಸಿನಿಂದ ಆವಾಗಪ್ಪ ಸರ್ದಾರ್ ಪಟೇಲ್ ವಿಮಾನ ಮುಖಾಂತರವಾಗಿ ಹೈದರಾಬಾದಪ್ಪ ಅಂದ್ರೆ ಬೇಗಂಪೇಟೆ ಬಂದರು. ಇವ ನಿಜಾಮನು ಕೂಡ ಬೇಗಂಪೇಟೆ ಬಂದು ಅವನನ್ನು ಸ್ವಾಗತ ಮಾಡಿಕೊಂಡ. ತಪ್ಪಾಗ್ಯದ ನನಗೆ, ನಾ ಮಾಡಬಾರ್ದಾಗಿತ್ತು, ಮಾಡಿದ್ದ ಕ್ಷಮೆ ಮಾಡಿ ತಂದಾಗ ಅವ್ರ ಅಗ್ರಿಮೆಂಟ್ ಲೆಟ್ರ್ ಇತ್ತು ಬಲ್ಲಿ, ಕರಾರು ಪತ್ರ, ನಾನು ಭಾರತ ಒಳಗೆ ಸೇರಿದ್ದೇನೆ ಅಂತೇಳಿ ಬರೀ ಸಿಗ್ನೇಚರ್ ಮಾಡು ಅಂತ ಹೇಳಿದ್ರು. ನಾನು ಭಾರತ ಒಳಗೆ ಸೇರಿದ್ದೇನೆ, ಅದು ಡೇಟ್ ಹಾಕಿ ಇವತ್ತು 17 ಸೆಪ್ಟೆಂಬರ್ 1948 ಸೆಪ್ಟೆಂಬರ್ 17. ಅದಕ್ಕೋಸ್ಕರವಾಗಿ ಇಡೀ ದೇಶ 1947 ಸ್ವತಂತ್ರ 15 ಸ್ವತಂತ್ರ ದಿನಾಚರಣೆ ಮಾಡ್ತಾರೆ ಇಡೀ ದೇಶ. ನಾವು ಆ ದಿನವನ್ನು ಆಚರಣೆ ಮಾಡಿದ್ರು ಕೂಡ ನಮಗೆ ವಿಶೇಷವಾಗಿ ಸ್ವಾತಂತ್ರ್ಯ ಸಿಕ್ಕಿದ್ದು ಸೆಪ್ಟೆಂಬರ್ 17. ಅದಕ್ಕಾಗಿ ನಾವು ಸಡಗರ ಸಂಭ್ರಮದಿಂದ ಅದಕ್ಕಿಂತ ಕೂಡ ಹೆಚ್ಚಿಗೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಸೆಪ್ಟೆಂಬರ್ 17ಕ್ಕೆ ನಾವು ಆಚರಣೆ ಮಾಡ್ತೀವಿ. ನಿಜವಾದ ಸ್ವಾತಂತ್ರ್ಯ ಈ ನಿಜಾಮ ಅರಸನಿಂದ ನಮ್ಗೆ ಮುಕ್ತಿ ಸಿಕ್ಕಿರ್ತಕ್ಕಂಥ ಎಂದ ಅಂತಂದ್ರೆ ಸೆಪ್ಟೆಂಬರ್ 17 ಸರ್. ಇಲ್ಲಿ ಕೆ ಮುನ್ಷಿಯವರು ಗೋಟಾ ಬಂದಿರುತ್ತೆ ಸರ್. ಅವರು ಎಲ್ಲನೂ ಕೂಡ ಇಲ್ಲಿರ್ತಕ್ಕಂಥ ಏನು ಅತ್ಯಾಚಾರ ಇರ್ತೀವೋ ಅಲ್ಲೆಲ್ಲ ಕೂಡ ಲೆಟರ್ ಬರಿತೀರಿ ಎಲ್ಲನೂ ಕೂಡ. ಅವ್ರು ಭಾಳ ಪ್ರಾಮಾಣಿಕ ದೇಶಭಕ್ತ ಅವ್ರು ಇದ್ರು, ದೊಡ್ಡ ಅಧಿಕಾರಿ ಇದ್ರು. ಅವರು ಇಲ್ಲಿ ಬಂದಾಗ ಇಲ್ಲಿಗೆ ಜನ ಇರಲಿಲ್ಲ, ಜನ ಭಯಭೀತರಾಗಿ ಓಡಿ ಹೋಗಿಬಿಟ್ಟಿದ್ರು. ಇಡೀ ಗೋಟಾ ಗ್ರಾಮಸ್ಥಪ್ಪ ಅಂತಂದ್ರೆ ಕೂಡ ಉರಿದು ಎಲ್ಲನೂ ಕೂಡ ಬೂದಿ ಆಗಿಬಿಟ್ಟಿತ್ತು. ಹೆಣಗಳು ಬಿದ್ದು ಸಿಕ್ಕಲ್ಲಿ ಎಲ್ಲನೂ ಕೂಡ ದುರ್ವಾಸನೆ ಬರ್ತಾ ಇತ್ತು. ಮೇಲೆ ಹದ್ದು ಕಾಗಿಗಳು ಹಾರಾಡ್ತಾ ಇತ್ತು. ಅಂತಹ ಸಮಯದಲ್ಲೇನೂ ಕೂಡ ಇವರೆಲ್ಲ ಮುಗಿ ಬಟ್ಟೆ ಕಟ್ಟಿಕೊಂಡು ಮನಿ ಎಲ್ಲ ಓಡಾಡಿ ಇಡೀ ಗ್ರಾಮದಲ್ಲಿ ಓಡಾಡಿ 200 ಅವ್ರ ತಲೆಬುಡುಗಳು ಸಿಕ್ಕಿವಂತ. 200 ತಲೆಬುಡುಗಳು ಅವ್ರು ಸಿಕ್ಕಿವು. ಅವರೊಂದು ಪುಸ್ತಕ ಬರ್ತಾರೆ ಎಂಡ್ ಆಫ್ ಎರ ಅಂತ ಹೇಳಿ. ಆ ಪುಸ್ತಕದಲ್ಲಿ ಅಲ್ಲಿ ಉಲ್ಲೇಖ ಮಾಡಿ ನಾನು ಗೋಟಾ ಗ್ರಾಮಕ್ಕೆ ಹೋಗಿದ್ದ. ಹೋದ ನಂತರ ಗ್ರಾಮದಲ್ಲಿ ಯಾರೂ ಇಲ್ಲ. ಇಡೀ ಗ್ರಾಮ ತಕ್ಕಂಥದಪ್ಪ ಅಂದ್ರೆ ಬೆಂಕಿ ಆಹುತಿಯಾಗಿ ಸುಟ್ಟು ಭಸ್ಮ ಆಗಿತ್ತು. ಅಲ್ಲೆಲ್ಲನೂ ಕೂಡ ಅಡ್ಡಾಡಿದಾಗೆಲ್ಲನೂ ಕೂಡ ಹದ್ದು ಕಾಗಿ ಹಾರಾಡ್ತಾ ಇದ್ದು. ನನ್ನ ದುರ್ವಾಸನೆ ಬರ್ತಾ ಇತ್ತು. ನಮ್ಮ ಮೂಗಿ ಬೆಂಕಿ ಕಟ್ಕೊಂಡು ಎಲ್ಲ ಊರು ಅಡ್ಡಾಡಿದಾಗ ನಂಗೆ 200 ತಲೆಬುಡುಗಳು ಸಿಕ್ಕಿವೆ ಅಂತೇಳಿ ಆ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ಯಾರ ಅವರೆಲ್ಲ ಕೂಡ. ಅವ್ರು ಸರ್ದಾರ್ ಪಟೇಲ್ ಫಾರ್ವರ್ಡ್ ಮಾಡಿದ್ದಾರೆ ಲೆಟರ್ ಎಲ್ಲನೂ ಕೂಡ. ಹೀಗಾಗಿ ಲೆಟರ್ ಬರೋದ್ರಿಂದ ಅವರು ಈಗ ಈ ತಡ್ಕೊಳ್ಳಿ ಸಾಧ್ಯನೇ ಇಲ್ಲ, ಈಗ ನಿಲ್ಬಾರ್ದು ಈಗ ಅಂತ ಹೇಳಿ ಅವ್ರನ್ನೂ ಕೂಡ ಈ ಸೈನಿಕ ಕಾರ್ಯಾಚರಣೆ ಮಾಡಿ ನಮ್ಗೆ 1948 ಸೆಪ್ಟೆಂಬರ್ 17 ಸ್ವಾತಂತ್ರ್ಯ ಕೊಟ್ಟರು. ಆ ಸ್ವಾತಂತ್ರ್ಯವನ್ನು ನಾವು ಭಾಳ ಸಂತೋಷದಿಂದ ಆಚರಣೆ ಮಾಡ್ತೇವೆ ಅಂತ ತಿಳ್ಕೊರಲ್ಲ. ರಜಾಕಾರಕ್ಕಿಂತ ಕೂಡ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಎಲ್ಲನೂ ಕೂಡ ಇದೆಲ್ಲನೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಇದು ಸ್ನಾನಗೃಹ. ಇಲ್ಲೇ ಎಲ್ಲರೂ ಇಡೀ ಕುಟುಂಬವರನ್ನು ಕೂಡ ಒಬ್ಬರು ಸ್ನಾನ ಮಾಡ್ತಾಯಿದ್ರು. ಅದರಲ್ಲಿಪ್ಪ ಅಂದ್ರೆ ಸ್ನಾನ ಬೇಕಾಗಿರ್ತಕ್ಕಂಥ ನೀರನ್ನು ಸಂಗ್ರಹ ಮಾಡ್ಕೊತಿದ್ರು. ಆ ನೀರು ಸಹಿತ ತಾಮ್ರದ ನೀರು ಹಾಕಿಗೂ ಕೂಡ ಒಳ್ಳೆಯದು. ಕುಡಿಲಿಕ್ಕೂ ಕೂಡ ತಾಮ್ರದ ಕೊಡೆಗಳಿರ್ತಿದ್ವು ಸರ್, ಆಗಲ್ಲ ಕುಡಿಲಿಕ್ಕೆ ಅದೇ ನೀರನ್ನು ಉಪಯೋಗ ಮಾಡ್ತಾಯಿದ್ರು. ನೋಡ್ರಿ ಅದೇನು ಸರ್ ಮೇಲೆ ಹೋಗಿ ಹೋಗ್ಲಕ್ಕ ಸರ್ ವೆಂಟಿಲೇಷನ್ನು ಮತ್ತು ಅದು ಎಲ್ಲಕ್ಕ ಮೇಲೆ ಹೋಗಿ ಹೋಗ್ಲಕ್ಕ.